ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ಮಲ್ಲಮ್ಮ ತಾಯಿಯಲ್ಲಿತ್ತು. ಅತ್ತೆ ಮಾವರನ್ನ ತಂದೆ ತಾಯಿಯ ಸ್ವರೂಪದೊಳಗೆ ಕಾಣ್ಲಿಕ್ಕತ್ತಾಳೆ, ಪತಿಯನ್ನ ಶಿವನ ಸ್ವರೂಪದೊಳಗೆ ಕಾಣ್ಲಿಕ್ಕತ್ತಾಳೆ. ನಿತ್ಯಲೂ ಕೂಡ ಮಲ್ಲಮ್ಮ ತಾಯಿ ಬದುಕು ಮಾಡ್ಬೇಕಾದ್ರ ಮಲ್ಲಮ್ಮ ತಾಯಿ ಬಯಸಿದ್ದ ಬೇರಿತ್ತು, ಆಕೆ ಹಣೆ ಬರದೊಳಗೆ ಇದ್ದಿದ್ದ ಬೇರಿತ್ತು. ಯಾಕ? ಮಲ್ಲಮ್ಮ ತಾಯಿ ಪುಣ್ಯ ಮಾಡಿದ್ದಿಲ್ಲ. ಮಲ್ಲಮ್ಮ ತಾಯಿ ಪುಣ್ಯ ಮಾಡಿದ್ದಿಲ್ಲ. ಯಾಕ? ಸಿಕ್ಕಿದ್ದ ಗಂಡ ಹುಚ್ಚು ಬರಮರಡ್ಡಿ. ಹೆಂಡತಿ ಏನನ್ಬೇಕಂತ ಗೊತ್ತಿಲ್ಲ, ಹೆಂಡತಿ ಹೆಂಗ ಮಾತನಾಡಿಸ್ಬೇಕಂತ ಗೊತ್ತಿಲ್ಲ, ಹುಚ್ಚ ಬರಮರಡ್ಡಿ ಶಿಕ್ಕಾನ. ಅದೊಂದು ಪುಣ್ಯ ಇಲ್ಲ. ಎರಡನೇದ್ದೇನು ಅಂತಂದ್ರೆ ಅತ್ತೆ ಮನೆಯೊಳಗ ಸುಂದರವಾಗಿ ಬದುಕು ಮಾಡಬೇಕಾದ್ರ ತವ್ರ ಮನೆಯವ್ರು ಕೊಟ್ಟಿರ್ತಕ್ಕಂಥ ಬಂಗಾರ ಕಿಮ್ಮತ್ತಿನ ಸೀರೆಯನ್ನ ಅತ್ತೆ ಆಗಿರ್ತಕ್ಕಂಥ ಪದ್ಮಾವತಿ ಕಸ್ಕೊಂಡ ಹಳೆ ಸೀರೆ ಕೊಟ್ಟಾಳ, ಪುಣ್ಯ ಮಾಡಿದ್ದಿಲ್ಲ. ಮೂರನೇದೇನು ಅಂತಂದ್ರ ಎಲ್ಲರೂ ಕೂಡ ಮನೆಯೊಳಗ ಮಲ್ಲಮ್ಮ ತಾಯಿಯನ್ನ ಕೀಳಾಗಿ ಕಾಣ್ಲಿಕ್ಕತ್ರ, ಬೇರೆ ರೀತಿಯಿಂದ ಕಾಣ್ಲಿಕ್ಕತ್ರ. ಹಿಂಗ ಕಾಣುವಂತ ಸಮಯದೊಳಗ ಅತ್ತಿ ಸೊಸೆಯನ್ನು ಎಲ್ಲಿ ಕಳ್ಸಕತ್ಲು ಅಂತಂದ್ರ ಮಲ್ಲಮ್ಮಳನ್ನ ಅಡವಿಗೆ ದನ ಮೇಸ ಕಳ್ಸಕತ್ಲ. ನಾಲ್ಕನೇದ್ದೇನು ಅಂತಂದ್ರ ಎಲ್ಲರೂ ಕೂಡ ಪಂಚಮೃಷ್ಟಾನ್ನ ಊಟ ಮಾಡ್ತೀವಿ, ಪಂಚಮೃಷ್ಟಾನ್ನ ಬೇಕಂತೀವಿ, ಬಿಸಿ ರೊಟ್ಟಿ, ಬಿಸಿ ಅನ್ನ, ಬಿಸಿ ಪಲ್ಯ ಬೇಕಂತೀವಿ. ಆದ್ರ ಮಲ್ಲಮ್ಮ ತಾಯಿಯ ಪೂರ್ವಜನ ಪುಣ್ಯ ಮಾಡಿದ್ದಿಲ್ಲ. ಅತ್ತಿ ಕೊಟ್ಟಿದ್ದ ಹಳಸಿದ ಅಂಬಲಿ ಉಣಬೇಕಾಗಿತ್ತು. ರಾತ್ರಿ ಮಾಡಿದ್ದ ಅಂಬಲಿ, ರಾತ್ರಿ ಉಳಿದಂತ ನುಚ್ಚಿ ಏನಿತ್ತಲ್ಲ ಅದನ್ನ ಮಲ್ಲಮ್ಮಳಿಗೆ ಬುತ್ತಿ ಕಟ್ಟಿ ಕೊಡ್ತಿದ್ಲ ಅತ್ತಿ. ಹೇಳುವುದೇನು ಅಂತಂದ್ರೆ, ತಂಗಿ ಮಲ್ಲಿ ನೀನು ಅಡವ್ಯಾಗ ಹೋಗಿ ದನ ಮೇಯಿಸ್ಕೊಂಡ್ ಬರ್ಬೇಕ, ಆ ದನಗಳು ಹಾಕಿರ್ತಕ್ಕಂಥ ಸಗಣಿಯನ್ನ ಹಂಗ ಹೋಗಂಗಿಲ್ಲ, ಕುಳ್ಳು ಮಾಡಿ ಬಡ್ಕೊಂಡು ಬರ್ಬೇಕ. ಕಾರಣ ಮನಿ ಬಂದು ಹಂಗ ಹೋಗಂಗಿಲ್ಲ, ಮನಿಯೊಳಗ ಬಟ್ಟೆ ತೊಳಿಬೇಕು, ಅಡಿಗೆ ಮಾಡ್ಬೇಕು, ಮುಸುರಿ ತಿಕ್ಕಬೇಕು, ಏನೆಲ್ಲ ಕೆಲಸ ಮುಗಿಸಿ ಮನೆಯಾಗಿರೋ ಅನ್ಲಿಲ್ಲ ಅತ್ತಿ, ಅಡವ್ಯಾಗ ಇರನ್ಲಿ. ಯಾಕ? ಮಲ್ಲಮ್ಮ ತಾಯಿ ಪುಣ್ಯ ಮಾಡಿದ್ದಿಲ್ಲ. ಅದಕ್ಕೆ ಪುಟ್ಟಯ್ಯಜ್ಜವ್ರಂತಾರೆ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಮಾನವ. ಹಿಂದಿನ ಜನ್ಮ ಮಾಡಿದ ಪುಣ್ಯ ದಕ್ಕಕತ್ತದ, ಆದ್ರ ಸಮಯ ಹಿಡಿಯಾಕತ್ತದ. ಯಾವಾಗ ಮಲ್ಲಮ್ಮ ತಾಯಿ ನಿತ್ಯಲೂ ಕೂಡ ಕಾಲವನ್ನು ಕಾಯ್ಲಿಕ್ಕತ್ತಾಳೆ. ಎಂದೂ ಕೂಡ ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸಿದವಳಲ್ಲ, ಕೆಟ್ಟದ್ದನ್ನ ಅಂದವಳಲ್ಲ. ಸದಾವಕಾಲ ಬಾಯಿಯೊಳಗ ಏನೇ ಇದ್ರೂ ಕೂಡ ಮಲ್ಲಯ್ಯ 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 ಅನ್ನಬೇಕಾದ್ರ ಒಂದು ದಿವಸ ಮಲ್ಲಮ್ಮ ತಾಯಿ ಗುಡಿಸಲದೊಳಗ ಶ್ರೀಶೈಲ ಮಲ್ಲಯ್ಯ ಜಂಗಮನಾಗಿ ಬರ್ತಾನ. ಜಂಗಮನಾಗಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಅಂಬಲಿ ರುಚಿ ಹತ್ಯಂತ. ಯಾವಾಗ ಅಂಬಲಿ ರುಚಿ ಹತ್ಯದ, ಅಂಬಲಿ ಪ್ರಸಾದ ಮಾಡಕತ್ತಾನ, ಜಂಗಮಮೂರ್ತಿ ಅಂತಾನ, ಊರೊಳಗ ದೊಡ್ಡವರ ಮನೆಗೆ ಹೋದ್ರು ಕೂಡ, ದೊಡ್ಡವರ ಮನೆಯೊಳಗ ಪಂಚಮೃಷ್ಟಾನ ಊಟ ಮಾಡಿದ್ರು ಕೂಡ ನಿನ್ನ ಕೈಯೊಳಗಿರ್ತಕ್ಕಂಥ ಈ ಅಂಬಲಿ ಉಂಡಷ್ಟು ರುಚಿ ಸವಿ ಇನ್ನೊಬ್ರ ಮನೆ ಸಿಗುವಲ್ದು ಮಲ್ಲಮ್ಮ, ಸಿಗುವಲ್ದ. ಕಾರಣ ನಾ ಊರೊಳಗ ಯಾರ ಮನೆಗೂ ಹೋಗೋದಿಲ್ಲ. ಕಾರಣ ನಿತ್ಯ ಉಣ್ಣುವುದಕ್ಕಾಗಿ ನಿನ್ನ ಗುಡಿಸಲಿಗೆ ಬರ್ತೀನಿ, ನಿನ್ನ ಗುಡಿಸಲದೊಳಗ ಪ್ರಸಾದ ಮಾಡ್ತೀನಿ ಅಂದಾಗ ಮಲ್ಲಮ್ಮ ತಾಯಿ ಅಂತಾಳೆಯಪ್ಪ, ಅದಕ್ಕಿನ್ನ ಹೆಚ್ಚಿಂದೇನದ ಬಾಯಿರು ಒಂದು. ಯಾವಾಗ ಮಲ್ಲಮ್ಮ ತಾಯಿ ಗುಡಿಸಲದೊಳಗ ಶ್ರೀಗಿರಿ ಮಲ್ಲಯ್ಯ ನಿತ್ಯಲೂ ಕೂಡ ಬಂದು ಅಂಬಲಿ ಪ್ರಸಾದ ಮಾಡ್ಬೇಕಾದ್ರೆ ಒಂದು ದಿವಸ ಮಲ್ಲಯ್ಯ ಅನ್ನಂತ ಜಂಗಮ ಮೂರ್ತಿಯಾಗಿ ಬಂದು, ಮಲ್ಲಮ್ಮ ಇನ್ನು ಮ್ಯಾಗ ದಿನ ಅಡ್ಡಾಡಕ ಆಗಲಾರ್ದ ನಿನ್ನ ಗುಡಿಸಲ್ದಾಗ ನಾ ಇರ್ಬೇಕಂತ ಮಾಡಿನವ, ಹೆಂಗ ಮಾಡ್ಲಿ ಅಂದಾಗ ಮಲ್ಲಮ್ಮ ತಾಯಿ ಅಂತಾಳೆ, ಯಪ್ಪ ಯಾರು ಬೇಡ ಅಂತಾರ? ಕಷ್ಟ ಕಾಲದೊಳಗ ಹಿಂದೆ ಬಂದು ನಿಲವನೆ ಗುರುನಾಥ್ ಅಂತ ಕರೀತಾರ, ಯಾರು ಬೇಡ ಅಂತಾರಪ್ಪ? ಇರುವನ್ಲು ಶ್ರೀಗಿರಿ ಮಲ್ಲಯ್ಯ ಜಂಗಮನ ವೇಷವನ್ನು ಧರಿಸಿ ಮಲ್ಲಮ್ಮನ ಗುಡಿಸಲದೊಳಗ ನಿತ್ಯಲೂ ಕೂಡ ಇರಬೇಕಾದ್ರ ಇತ್ತ ಕಡೆಗೆ ಮಲ್ಲಮ್ಮ ತಾಯಿ ಕಾಯಕ ಮಾಡ್ಕೊಂಡು ಬರ್ತಿದ್ಲ. ಜಂಗಮಮೂರ್ತಿ ಆನಂದವಾಗಿ ಗುಡಿಸಲು ಕೂಡ್ತಿದ್ದ. ಶಗಣಿ ತಗೊಂಡು ಬಂದ ಬೆಳ್ಳನ್ನ ತಟ್ಟಿ ನಿತ್ಯಲೂ ಕೂಡ ಕಾಲವನ್ನು ಕಳಿತಾ ಇರುವಂತ ಸಮಯದೊಳಗ ಒಂದು ದಿವಸ ಏನಾಯ್ತು ಅಂತಂದ್ರ, ಶ್ರೀಗಿರಿ ಮಲ್ಲಮ್ಮ ಅಡವಿ ಒಳಗದಾಳ. ಮಲ್ಲಮ್ಮನ ಮನಸ್ಸ ಬಂಗಾರದಂಗದ, ಮಲ್ಲಮ್ಮನ ಮನಸ್ಸ ವಜ್ರದಂಗದ. ಕಾರಣ ಮಲ್ಲಮ್ಮನ ಮನಸ್ಸು ಹೆಂಗೈತಿ ಹಂಗದಾಳ. ನೋಡ್ಬೇಕ, ಪರೀಕ್ಷೆ ಮಾಡ್ಬೇಕಂತ ಹೇಳಿ ಶ್ರೀಗಿರಿ ಮಲ್ಲಯ್ಯ ಏನು ಮಾಡಿದ ಅಂತಂದ್ರ, ಸೀದಾ ಅದೇ ಸಿದ್ದಾಪುರದೊಳಗ ಮಲ್ಲಮ್ಮ ತಾಯಿಯ ಅತ್ತೆ ಮಾವರಾಗಿರ್ತಕ್ಕಂಥ ಹೇಮರೆಡ್ಡಿ ಪದ್ಮಾವತಿ ಅವ್ರ ಮನೆಗೆ ನೋಡ್ಬೇಕ ಮನೆಯಾಗಿದ್ದವ್ರು ಹೆಂಗದಾರ.
ಮನೆಯಾಗಿದ್ದವ್ರು ನೀಡ್ತಾರೋ ಇಲ್ಲೋ, ಮಲ್ಲಮ್ಮನಂತ ಗುಣ ಐತೋ ಇಲ್ಲ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಸಾಕ್ಷಾತ್ ಶ್ರೀಗಿರಿ ಮಲ್ಲಯ್ಯ ಏನು ಮಾಡಿದ ಅಂತಂದ್ರ ಒಬ್ಬ ಮುಪ್ಪಾನ ಮುದುಕನ ವೇಷ ಧರಿಸ್ತಾನ. ನಡಬಾಗ್ಯದ ಗೋಣ ಅಳಿಗಾಡಕತ್ತೈತಿ, ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಭಿಕ್ಷಾಂದೇಹಿ 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 ಅಂತ ತಿಳ್ಕೊಂಡು ಶೀದ ಎಲ್ಲಿಗೆ ಬಂದಂತಂದ್ರ ಹೇಮರೆಡ್ಡಿ ಮನೆಗೆ ಬಂದ. ಯಾವಾಗ ಹೇಮರೆಡ್ಡಿ ಮನೆಗೆ ಬಂದಂತ ಸಮಯದೊಳಗ ಮನೆಯೊಳಗೆ ಇದ್ದವರು ನೋಡಿ ನೀಡ್ಲಿಲ್ಲ. ನೀಡದೇ ಇರುವಂತ ಸಮಯದೊಳಗ ಮಲ್ಲಯ್ಯ ಅಂದ, ಎಲ್ಲರಲ್ಲಿಯೂ ಕೂಡ ಮಲ್ಲಮ್ಮನ ಗುಣ ಬರಕ್ಕ ಸಾಧ್ಯ ಇಲ್ಲ ಅಂತಂದಾತ. ಯಾಕ ಮನ್ಯಾಗ ನಾವು 10 ಮಂದಿ ಇದೀವಿ ಅಂದ್ರೂ ಕೂಡ 10 ಮಂದಿ ಗುಣ ಒಂದ ತರ ಇರಂಗಿಲ್ರಿ. ಒಬ್ಬೊಬ್ಬರ ಗುಣ ಒಂದೊಂದು ತರ ಇರ್ತೈತಿ, ಒಬ್ಬೊಬ್ಬರ ತಲಿ ಒಂದೊಂದು ರೀತಿಯಾಗಿ ವಿಚಾರ ಮಾಡ್ತೈತಿ. ಒಬ್ರು ದಾನ ಮಾಡ್ಬೇಕಂತಾರ, ಒಬ್ರು ದಾನ ಯಾಕೆ ಕೊಡ್ಬೇಕಂತಾರ, ಒಬ್ರು ಹಸಿದು ಬಂದವನಿಗೆ ಅನ್ನ ಕೊಡ್ಬೇಕಂತಾರ, ಅವನ್ ಕೊಟ್ರೆ ಪುಣ್ಯ ಏನು ಬರ್ತಂತನ್ನೋರು ಅದಾರ. ನೀರ್ ಕೊಡ್ಬೇಕನ್ನೋರು ಯಾರ, ನೀರ್ ಕೊಟ್ರೆ ಏನ್ ಲಾಭ ಐತೆ ಅನ್ನೋರು ಯಾರ. ಯಾಕ ಒಬ್ಬೊಬ್ಬರ ಬುದ್ಧಿ ಒಂದೊಂದು ರೀತಿಯಾಗಿ ಓಡ್ತಿರ್ತೈತಿ. ಹೀಗಿರುವಂತ ಸಮಯದೊಳಗ ಯಾವಾಗ ಪರೀಕ್ಷೆ ಮಾಡಕ್ ಬಂದ ನೀಡ್ಲಿಲ್ಲ, ಬೇದ ಕಳಿಸಿದಾಗ ಅವಾಗ ಜಂಗಮಮೂರ್ತಿ ಅಂದ, ಮತ್ತೆ ಹಿಂಗ ಈ ಮನಿಯೊಳಗ ಈ 3ನೇ ಶಿಷ್ಯ ಅದಾಳ ಮಲ್ಲಮ್ಮ ಅಂತ ತಿಳ್ಕೊಂಡು ಎಲ್ಲಿ ಅದಾಳ. ಮನ್ಯಾಗಿದ್ದವ್ರ ಅತ್ತಂದ್ಲು, ಯಾಕ ನಾವು ನಿನ್ನ ಕಣ್ಣಿಗೆ ಕಾಣಲ್ಲ ಅನ್ಲಕ್ಕಿ, ನಿನ್ನ ಕಣ್ಣಿಗೆ ನಾವ್ ಯಾರಕ್ಕೆ ಕಾಣಲ್ಲ, ಆಕಿ ಮಲ್ಲಿ ಒಬ್ಬೇಕೆ ಕಂಡ ನಿನ್ನ ಕಣ್ಣಿಗೆ ಇಲ್ಲವ, ಮತ್ತ ಆಕಿ ಭಾಳ ಭಕ್ತಿವಂತದಾಳಂತ. ಅದಕ್ಕೆ ಮಲ್ಲಮ್ಮ ಹೇಳಿದಳಂದಾಗ ಮನ್ಯಾಗಿದ್ದ ಸ್ವಚ್ಛರಂದ್ರು, ಆಕಿ ಎಲ್ಲಿ ಬರ್ತಾಳ ಮನೆಯಾಗ, ಹೋಗಿ ಅಡವ್ಯಾಗ ಕುಂತ್ಕೊಂಡಾಳಂತಂದ್ರು. ಹೋಗಿ ಅಡವ್ಯಾಗ ಕುಂತ್ಕೊಂಡಾಳ ಅಂದಾಗ ಜಂಗಮಮೂರ್ತಿ ಅಂದ, ಆತೇವ ಹಂಗಾದ್ರ ನಾ ಮಲ್ಲಮ್ಮ ಎಲ್ಲಿದಾಳ ಅಲ್ಲೇ ಹೋಗ್ತೀನಿ ಅಂದ. ಮಲ್ಲಮ್ಮ ಎಲ್ಲಿದಾಳ ಅಲ್ಲೇ ಹೋಗ್ತೀನಿ ಅಂತ ತಿಳ್ಕೊಂಡು ಯಾವಾಗಂದ ಅಂದ್ಕೊಳ್ಳಿ, ಇವರು ಮನ್ಯಾಗ ಇಷ್ಟರು ಅತ್ತಿ, 2 ಸ್ವಸ್ಥ್ಯರ, 3 ಮಂದಿ, ಅದರಾಗ ಮದುವೆಯಾಗಿ ಗಂಡ ಮನೆಯಿಂದ ಬಿಟ್ಟು ತವರು ಬಂದಿರತಕ್ಕಂಥ ಮಗಳ ನಾಗಮ್ಮ 4 ತಲೆ ಕೂಡಿದ್ವಿ ಅವ್ವ. ಅದಕ್ಕೆ ಹಳ್ಳಿ ಒಳಗೊಂದು ಮಾತೈತಿ, ಏನು ಅಂತಂದ್ರೆ 100 ಮಂದಿ ಗಂಡ್ಮಕ್ಳ ತಲೆ ಕೂಡಿಸ್ಬೋದಂತ, 100 ಮಂದಿ ಗಂಡ್ಮಕ್ಳ ತಲೆ ಕೂಡಿಸ್ಬೋದು ಅಂತ, 4 ಮಂದಿ ಹೆಣ್ಮಕ್ಳ ತಲೆ ಕೂಡ್ಸೋಕ್ಕಾಗಲ್ಲಂತ. ತೆಲಿನಕ್ಕಿಂತ ನಿಮ್ಮ ಭಾಷೆ ಹೇಳ್ಬೇಕಂದ್ರೆ 100 ಮಂದಿ ಕೂಡಿಸ್ಬೋದು, 4 ಜಡಿ ಕೂಡ್ಸೋಕ್ಕಾಗಲ್ಲಂತ. ಆಡ ಭಾಷೆ ಅಂತೀರಿ ನೋಡ್ರಿ, ಅಲ್ಲ ನೋಡ್ಬೇಕು, ಒಬ್ಬೊಬ್ಬರು ಒಂದೊಂದು ಥರ ಐತಿರಿ. ಮನ್ಯಾಗಿದ್ದರು ವಿಚಾರ ಮಾಡಕತ್ತಾರ 4 ಮಂದಿ. ಏನು ಅಂತಂದ್ರೆ ಹೆಂಗಾರ ಮಾಡಿ ಮಲ್ಲಮ್ಮಳನ್ನ ಬಡಿಸ್ಬೇಕ, ಹೆಂಗಾರ ಮಾಡಿ ಮಲ್ಲಮ್ಮಳಿಗೆ ವೇಷಿ ಪಟ್ಟ ಕಟ್ಟಬೇಕ, ಹೆಂಗಾರ ಮಾಡಿ ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿಗೆ ಮಲ್ಲಮ್ಮನನ್ನ ಹೆಂಗಾರ ಮಾಡಿ ಕಳಿಸಿಬಿಟ್ಟಿವಿ ಅಂತಂದ್ರೆ ಇನ್ನೊಂದು ಮದುವೆ ಮಾಡಬಹುದು ಅಂತ ತಿಳ್ಕೊಂಡು 4 ಮಂದಿ ಅತ್ತಿ ಸ್ವಸ್ಥ್ಯಾರು ಮಗಳು ಮಾತಾಡೋದು ಹಂಗಾರ ಮಲ್ಲಮ್ಮಗೆ ಹೆಂಗ ಅಪವಾದ ಕಟ್ಟಬೇಕ. ಏನಿಲ್ಲ, ಮತ್ತು ಮೊನ್ನೆ ಬಂದು ಹೋದ್ನಲ್ಲ ಐನ್ಯಾರ ಜಂಗಮ ಹೋಗ್ಯಾನ ಅಡ್ವಿ ಮಲ್ಲಮ್ಮ ಹುಡ್ಕೊಂಡ ಊರಾಗ ಓಣ್ಯಾಗ ಅಲ್ಲಿ ದನ ಮೇಸಕ್ ಹೋಗ್ತಕ್ಕಂಥ ಹುಡುಗರು ಏನದಾವಲ್ಲ, ದನ ಮೇಸಕ್ ಹೋಗುವಂತ ಹುಡುಗರು ಬಂದು ಹೇಳಕತ್ತಾರ, ಮಲ್ಲಮ್ಮನ ಗುಡಿಸಲ್ದೊಳಗೆ ಯಾರೊಬ್ಬ ಗಣಮಗ ಅದಾನ, ಮಲ್ಲಮ್ಮ ಗುಡಿಸಲು ಯಾರೊಬ್ಬ ಪರಪುರುಷ ಅದಾನ, ಮಲ್ಲಮ್ಮನ ಗುಡಿಸಲ್ದೊಳಗೆ ಇರ್ತಾನ. ಊರಾಗ ದನ ಮೇಸಕ್ ಹೋಗ್ತಕ್ಕಂಥ ಹುಡುಗರು ಬಂದು ದಿನ ಹೇಳ್ತಾರ ಅಂತ ತಿಳ್ಕೊಂಡ 2 ಸ್ವಸ್ಥರ ಮಗಳು ಕೂಡ್ಕೊಂಡ ಸೀದಾ ಅತ್ತಿ ಕಿವ್ಯಾಗ ತುಂಬಿದ್ರ ಅತ್ತೆಲ್ಲ ಹಂಗಾರ ಮಲ್ಲಿನ ಬಿಡಬಾರ್ದನ್ಲಕ್ಕಿ. ಬಿಡಬಾರ್ದು ಅಂದ್ಕೊಳ್ಳಿ ಏನು ಮಾಡ್ಬೇಕು. ಒಂದು ದಿವಸ ಭರಮರೆಡ್ಡಿ ಕರೆದ ತಾಯಿ ಅಂತಾಳಂತ, ಏ ಬರ್ಮ, ಅದಕ್ಕ ನಿನಗೆ ಹುಚ್ಚ ಭರಮರೆಡ್ಡಿ ಅನ್ನೋದ, ಅದಕ್ಕ ನಿನ್ನ ಬುದ್ಧಿ ಇಲ್ಲ ಅನ್ನೋದ. ಅಲ್ಲಿ ಹೋತಮ್ಮ ಹೆಂಡತಿ ಅಡವ್ಯಾಗ, ನೀ ಇಲ್ಲೇ ಅದೇಂಗ ಜೀವನ ನಡೀತೈತಿ. ನೆನಪಿರ್ಲಿ, ನಿನ್ನ ಹೆಂಡತಿ ಮಲ್ಲಿ ಎಂತ ಹಾಕಿದಾಳಂತಂದ್ರ ನೀ ಅನ್ಕೊಂಡಿದ್ದ ಬ್ಯಾರೆ, ಆಕಿ ಇರದ ಬ್ಯಾರೆದಾಳ. ಮನಿಯೊಳಗ ತಾಯಿ ಅಂತಾಳ ಏನು ಅಂತಂದ್ರ, ನೋಡ್ ಬರಮ್ಮ, ನಿನ್ನ ಹೆಂಡತಿ ಗುಡಿಸಲ್ದೊಳಗ ಮನಿಗೆ ದಿನ ಬರಾಕಿ, ಇತ್ತಿತ್ಲಾಗ ದಿನ ರಾತ್ರಿ ಮನಿಗೆ ಬರೋಳ, ಯಾಕೆ ಗೊತ್ತನೋ ಅಂದ್ಲು. ಯಾಕಯ್ಯವ್ವ ಅಂದ. ನೋಡಲ್ಲೇ ನಿನ್ನ ಹೆಂಡತಿ ಇನ್ನೊಬ್ಬನ ಜೊತೆಗೆ ಗುಡಿಸಲ್ದಾಗದಾಳ, ಯಾವನೊಬ್ಬ ಮಲ್ಲಯ್ಯ ಅಂತ ಬಂದಾನಂತ, ಅವ ಐನ್ಯಾರಂತ, ಅವನ ಜೊತೆ ಗುಡಿಸಲ್ದಾಗ ಇರ್ತಾಳೆ. ಮತ್ತು ಅಲ್ಲಿ ಇರ್ಬೇಕಾದ್ರೆ ನಿನ್ನೆ ಯಾಕೆ ನೆನಸಾಳ ನಿನ್ನ ಹೆಂಡತಿ ಅಂತ ತಿಳ್ಕೊಂಡಂದಾಗ ಭರಮರೆಡ್ಡಿ ಅಂತಾನ, ನನ್ನ ಹೆಂಡತಿ ಎಂದೂ ಕೂಡ ಅಂತಾಕೆಲ್ಲ ಅಪ್ಪಟ ಬಂಗಾರದಂಥವಳು, ಅಪ್ಪಟ ಚಿನ್ನದಂಥವಳು, ನನ್ನ ಹೆಂಡತಿ ಬಗ್ಗೆ ಸಂಶಯ ಕಟ್ಟಕತ್ತೀರಿ ಅಂದ್ರೆ ನಿಮ್ಗೆ ಏನು ಗೊತ್ತೈತೆ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ತಾಯಿ ಅಂದ್ಲು, ತಮ್ಮ ಅದಕ್ಕೆ ನಿನಗೆ ಹುಚ್ಚ ಅನ್ನೋದು. ನಾವ್ ಹೇಳೋದು ನಿಂಗೆ ಸುಳ್ಳು ಅನ್ನಿಸ್ತೈತಿ ಅಲ್ಲ, ನಿನಗ ನಾವ್ ಹೇಳೋದು ಸುಳ್ಳು ಅನ್ನಿಸ್ತೈತಿ ಅಂತಂದ್ರೆ ಕೇಳಬರ್ಮ. ಸೀದಾ ನಾಳೆ ಹೋದಾಗ ಆ ಗುಡಿಸಲ್ದೊಳಗೆ ನಿನ್ನ ಹೆಂಡತಿ ಯಾರ ಜೊತೆ ಮಾತಾಡಕತ್ತಾಳ ಕಿವಿ ಕೊಟ್ಟು ಕೇಳ.
ಅಕಸ್ಮಾತ್ ಗುಡ್ಸಲ್ದೊಳಗ ಅಲ್ಲಿ ಯಾರಾದ್ರೂ ನಿನ್ ಹೆಂಡತಿ ಇನ್ನೊಬ್ಬನ ಜೊತೆ ಮಾತಾಡಕತ್ತಿದ್ಲ ಅಂತಂದ್ರ ಹಂಗ ಬರಬೇಡ, ಕೈಯಾಗ ಪಚ್ಚಿ ಕೊಡ್ಲಿ ಕೊಡ್ತೀನಿ, ಕೊಡ್ಲಿ ತಗೊಂಡು ನೀನ್ ಹೆಂಡತಿ ರುಂಡ ಕಡ್ದ ಬಂದ್ಬಿಡು. ಯಾಕ ಆಕೆ ಹೋದ್ರ ಹೋಗೋಳಕ ಇನ್ನೊಬ್ಬಕ್ಕೆ ತಂದು ಮದುವೆ ಮಾಡ್ತೀನಿ ಅಂದ್ಲವ್ವ. ಇಟ್ಟು ಸಿಟ್ಟು ಬಂತು ಭರಮರೆಡ್ಡಿಗೆ. ಮೊದಲ ಹುಚ್ಚ ಭರಮರೆಡ್ಡಿ ತಾಯಿ ಹೇಳಿದ್ದ ನಂಬಿದ, ಅಣ್ಣನ ಹೆಂಡ್ರ ಹೇಳಿದ್ದ ನಂಬಿದ, ಸ್ವತಃ ತಂಗಿ ಹೇಳಿದ್ದ ನಂಬಿದಾಗ ಆತಂತಾನಂತ, ಯವ್ವ ನೀ ಹೇಳಿದಂಗ, ತಾಯಿ ನೀ ಹೇಳಿದಂಗ ನನ್ನ ಹೆಂಡತಿ ಮಲ್ಲಿ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಟಿದ್ಲು ಅಂತಂದ್ರ ಅಕ್ಕಿ ರುಂಡ ಕಡ್ಕೊಂಡು ಬಂದು ನಿನ್ನ ಪಾದಕ್ಕೆ ಹಾಕ್ತೀನಿ. ಅಕಸ್ಮಾತ್ ಆಗಿ ನನ್ನ ಹೆಂಡತಿ ಮಲ್ಲಿ ಏನಾದ್ರು ಕೂಡ ಇನ್ನೊಬ್ಬನ ಜೊತೆ ಪ್ರಸಂಗ ಮಾಡ್ಲಂತಂದ್ರ ನಿಮ್ಮ 4 ಮಂದಿ ರುಂಡ ಕಡಿತೀನಿ ಎಚ್ಚರ ಅಂದವ. ನೋಡಕ್ ಹುಚ್ಚಿರಬಹುದ, ಆದ್ರೆ ನನ್ನ ಹೆಂಡತಿ ವಿಷಯಕ್ಕೆ ಮಾತ್ರ ಬಹಳ ಎಚ್ಚರ ನಾನು ಅಂದ. ಅವರು ಒಮ್ಮಕ್ಳಿಗೆ ಹೌಹಾರಿಲ್ಲಕ್ಕೆ ಇದೇ ನಮಗೆ ಬಂತಾರ ಕುತ್ತಿಗೆ ಅನ್ಲಕ್ಕೆ. ಆಗ್ಲೇಪ್ಪ ಹೋಗಿ ನಾಳೆಗೆ ಅಂತ ತಿಳ್ಕೊಂಡು ಯಾವಾಗ ಹೇಳಿದಂತ ಸಮಯದೊಳಗ ಅದೇ ತಾನೇ ಮಲ್ಲಮ್ಮ ತಾಯಿ ಬಂದು ಅಡಿಗೆ ಮಾಡಿ ಎಲ್ಲಾ ರೆಡಿ ಮಾಡಿಟ್ಟು ಹೋಗಿರ್ಬೇಕಾದ್ರೆ ನಾಳೆ ಬೆಳಗ್ಗೆ ಯಾವಾಗ ಹರಿತಿತ್ತೋ ಯಾವಾಗಿಲ್ಲೋ ಕಾಯ್ಕೊಂತ ಕುಂತಾನ ಭರಮರೆಡ್ಡಿ. ಯಾವಾಗ ಬೆಳಗ ಹರಿದ ತಕ್ಷಣ ಮಲ್ಲಮ್ಮ ತಾಯಿ ನಿತ್ಯ ಕಾಯ್ಕ ಮುಗಿಸ್ಕೊಂಡು ಯಾವಾಗ ಅಡವಿಯೊಳಗ ದನ ಮೇಯಿಸುವಂತ ಸಮಯದೊಳಗ ಹೇಳ್ತೀನಿ ತಾಯಿ, ಇತ್ತ ಕಡೆಗೆ ಅತ್ತಿ ಕೊಟ್ಟಿರ್ತಕ್ಕಂಥ ಬುತ್ತಿ ತಗೊಂಡು ಹೋಗಿ ಮಲ್ಲಮ್ಮ ತಾಯಿ ತನ್ನ ಗುಡಿಸಲ್ದೊಳಗೆ ಕುಂತಾಳ. ಸಪ್ಪಳಿಲ್ಲಾರ್ದಂಗ ಗೊತ್ತ ಆಗಲಾರ್ದಂಗ ಪತಿಯಾಗಿರ್ತಕ್ಕಂಥ ಭರಮರೆಡ್ಡಿ ಕೈಯಾಗ ಕೊಡ್ಲಿ ಹಿಡ್ಕೊಂಡು ಗುಡಿಸಲಿಕ್ಕೆ ಬಂದಾನ. 9 ತಿಂಗಳ ಹೊತ್ತು ಜೋಪಾನ ಮಾಡಿರ್ತಕ್ಕಂಥ ತಾಯಿ ಮಾತು ನಂಬಬೇಕು. ನನ್ನ ಬಾಳನ ಉದ್ಧಾರ ಮಾಡೋದಕ್ಕೆ ಬಂದಿರತಕ್ಕಂಥ ಮಲ್ಲಮ್ಮನ ನಂಬಬೇಕು ಅಂದ. ಸಂಶಯ ನೋಡ್ರಿ, ಸಂಶಯ ಆದ್ರೂ ಕೂಡ ಯಾಕ ಭಗವಂತ ಯಾರ್ಯಾರ ಹಣೆ ಬರ ಹೆಂಗ್ ಖುಷಿರ್ತಾನೋ ಗೊತ್ತಿರಂಗಿಲ್ಲ. ಆದ್ರೆ ಆಶ್ಚರ್ಯ ಏನು ಅಂತಂದ್ರ ಹೆಂಡತಿ ರುಂಡ ಕಡಿಯಬೇಕಂತಕ್ಕಂಥ ಭಾವನೆಯಿಂದ ಯಾವಾಗ ಕೊಡ್ಲಿ ತಗೊಂಡು ಬಂದ ಮುಂದೆ ಬರ್ಲಿಲ್ಲ, ಗುಡ್ಸಲ್ ಹಿಂದ್ ಬಂದ. ಒಳಗೆ ಯಾರು ಮಾತಾಡಕತ್ತಾರ ಕೇಳ್ಬೇಕಂತ ಹೇಳಿ ಯಾವಾಗ ಗಂಡ ಕೈಯ ಕೊಡ್ಲಿಡ್ಕೊಂಡು ಹಿಂದೆ ನಿಂತ್ಕೊಂಡಾನ. ಇಬ್ರು ಮಾತಾಡಕತ್ತಾರ. ಯಾರು? ಮಹಾಮಾತೆಯಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಶ್ರೀಶೈಲ ಮಲ್ಲಯ್ಯ ಜಂಗಮನಾಗಿ ಬಂದು ಅಡವೆ ಕುಂತಿಬ್ರು ಮಾತಾಡಕತ್ತಾರ. ಜಂಗಮಮೂರ್ತಿ ಅನ್ನಂತ, ಮಲ್ಲಮ್ಮ ಏನು ಕಷ್ಟವ ನಿನಗ? ಇಷ್ಟ ಕಷ್ಟ ಭಗವಂತ ನಿನಗೆ ಕೊಡಬಾರ್ದಾಗಿತ್ತು ಅಂತ ತಿಳ್ಕೊಂಡ ಜಂಗಮಮೂರ್ತಿ ಅಂತಾನ. ಮಲ್ಲಮ್ಮ ತಾಯಿ ಅಂತಳಿಯಪ್ಪ, ಬಂದಿದ್ದು ಬರ್ಲಿ ಸದ್ಗುರುನಾಥ, ನಿನ್ನ ದಯ ಒಂದಿರ್ಲಿ. ಮನುಷ್ಯರಿಗಲ್ದ ಮರಕ್ಕೆ ಬರಂಗಿಲ್ಲ ಕಷ್ಟಗಳು, ಮನುಷ್ಯನಿಗಲ್ದ ಮರಕ್ಕೆ ಬರಂಗಿಲ್ಲ ದುಃಖಗಳು. ಯಾಕೆ ಅವಕ್ಕೂ ಬರ್ತಾವ, ಆದ್ರೆ ಹೇಳಕ್ ಅವಕ್ಕ ಬಾಯಿಲ್ಲ. ಇದು ಮನುಷ್ಯ ಜನ್ಮ ಅಂತ ಕರ್ದಾರ. ಏನು ಬೆಕ್ಕದ ಬರಲ್ಬೇಕಪ್ಪ, ಕಾಯಕ ನೀ ಇರ್ಬೇಕ, ನಾ ಯಾಕ ಚಿಂತೆ ಮಾಡ್ಲಿ ಅಂದಾಗ ಜಂಗಮಮೂರ್ತಿ ಅಂದ, ಹೌದವಾ ಎಲ್ಲ ಕರೆ ಐತಿ, ಮತ್ತ ನಿಮ್ಮತ್ತಿ ಇಷ್ಟೆಲ್ಲ ಶಿಟ್ಟು ಮಾಡ್ಕೊಳಕತ್ತಾರ. ನಿನಗ ವಿಷಯ ಅನ್ನ ಪಂಚಮೃಷ್ಟಾನ್ನ ಕೊಡೋ ಬದ್ಲಿ ಅಂಬಲಿ ಕೊಟ್ಟು ಕಳ್ಸಾಕತ್ತಾರಲ್ಲ ಬೇ, ಇದೇಂತ ಹೆಡ್ಡಿನ ಧರ್ಮ ಅಂದ್ರು. ಮಲ್ಲಮ್ಮ ತಾಯಿ ಅನ್ಲು ಏನು ಅಂತಂದ್ರ, ಎಲ್ಲ ಸುಖಭೋಗ ಉಣ್ಬೇಕನ್ನಂಗಿತ್ತಂದ್ರ ಪುಣ್ಯ ಮಾಡಿರ್ಬೇಕಂತಾರ್ಯಪ್ಪ. ಹಣೆ ಬರಕ ಹೊಣೆ ಯಾರ? ನನ್ನ ಹಣೆ ಬರ್ದೊಳಗ ಮಲ್ಲಯ್ಯ ಹಿಂಗ ಬರ್ದಾನಂದ ಬಳಿಕ ನಾರ ಏನು ಮಾಡುದದ? ಆಗ್ಲಪ್ಪ ನೀನ್ ಇಚ್ಛೆ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ತಾಯಿ ಹೇಳಿದ ಮಾತ, ಅಣ್ಣನ ಹೆಂಡಿರು ಹೇಳಿದ ಮಾತ, ತಂಗಿ ಹೇಳಿದ ಮಾತ ಭರಮರೆಡ್ಡಿ ಕರಿ ಅನ್ಸಕತ್ತ. ಹಂಗಾರ ಈ ಗುಡ್ಸಲ್ದಾಗ ಒಳಗೊಬ್ಬ ಯಾವನ ಅದಾನ. ನನ್ನ ಹೆಂಡತಿ ಮಲ್ಲಿ ಮಾತಾಡೋದು ಕೇಳ್ತದ, ಅವ ಮಾತಾಡೋದು ಕೇಳ್ತೈತಿ, ಬಿಡಬಾರ್ದು ಇವ್ರು ಅಂತ ತಿಳ್ಕೊಂಡ ಶಿಟ್ಟಿನೊಳಗ ಮುಂದೆ ಬಂದವನ ಕೊಡ್ಲಿ ತೊಗೊಂಡು ಎತ್ತಿ ಹೊಡಿಬೇಕನ್ನಾಕ ನೋಡಿದ್ರ ಮಲ್ಲಮ್ಮ ತಾಯಿ ಒಬ್ಬೇಕೆ ಅದಾಳ, ಇನ್ನೊಬ್ರು ಯಾರು ಇಲ್ಲ. ಒಳಗ ಬಡದ್ರೊಳಗಾಗಿ ಯಾರು ಕಾಣಲಿಲ್ಲ, ಮಲ್ಲಮ್ಮ ಒಬ್ಬೇಕೆ ಅದಾಳ. ಹೇಳ್ತಾನ ಭರಮರೆಡ್ಡಿ, ಏ ಮಲ್ಲಿ ನೋಡ ನಮ್ಮವ್ವ ಹೇಳಿದ್ದ ಕರೆ ಅದ, ಅಣ್ಣನ ಹೆಂಡ್ರ ಹೇಳಿದ್ದ ಕರೆ ಅದ, ನನ್ನ ತಂಗಿ ಹೇಳಿದ್ದ ಕರೆ ಅದ. ನಿನ್ನನ್ನು ನಾ ನಂಬಿದ್ದೆ, ಗಂಡಗ ಮೋಸ ಮಾಡಕತ್ತೀಯ. ಗಂಡಗ ಮೋಸ ಮಾಡುವಂತ ಹೆಂಡತಿ ಎಂದು ಕೂಡ ಉದ್ಧಾರ ಆಗುದಿಲ್ಲ. ನಾ ಇಷ್ಟೊತ್ತ ನೀವು ಮಾತಾಡಿದ್ದು ಕೇಳಿನಿ, ಯಾವ ಕರಿ ಮೊದಲ ಕರಿ ರುಂಡ ಕಡಿತೀನಿ ಅಂತಂದವ. ಮಲ್ಲಮ್ಮ ತಾಯಿ ಅಂತಾಳ, ಯಾರು ಬರ್ಬೇಕ್ರಿ? ಯಾರು ಇಲ್ಲ, ಇರೋದ ಒಂದು ಗುಡಿಸಲ. ಈ ಗುಡಿಸಲ ನಾನು ಬಿಟ್ರೆ ಮತ್ತಾರು ಬರ್ತಾರೆ, ಮುಂದೆ ದನಗಳದಾವ, ಮುಂದೆ ಅವನ್ ಬಿಟ್ರೆ ಮತ್ತೆ ಯಾರು ಇಲ್ಲ. ನೀವೆಲ್ಕೇರಿ ಅಂತಿಗೆ. ಈಗ ನಾ ಸತ್ಯನ ಹೇಳಕತ್ತಿಲ್ಲ, ಸುಳ್ಳು ಹೇಳಕತ್ತಿಲ್ಲ. ನೀವು ಮಾತಾಡಿದ್ದಿಲ್ಲಿ ತನಕ ನಾ ಕೇಳಿನಿ. ಕರಿ ಅವ್ನ ಎಲ್ಲದನವ, ಅವನ್ ರುಂಡ ಕಡಿತೀನಿ, ಇಲ್ಲ ನಿನ್ ರುಂಡ ಕಡಿತೀನಿ, ಕರಿ ಅವನಂತ ತಿಳ್ಕೊಂಡು ಹೇಳಿದಾಗ ಮಲ್ಲಮ್ಮ ತಾಯಿ ಅಂತಾಳಂತ, ಪತಿಗೆ ಸಿಟ್ಟು ಬಂದದ. ಅಂದ ಬಳಿಕ ಯವ್ವ ನೆನಪಿರ್ಲಿ, ಗಂಡ ಸಿಟ್ಟು ಮಾಡ್ಕೊಂಡನಂತಂದ್ರ ಮನಿ ಒಳಗೆ ನೀವು ಗಂಡ ಹೆಂಡತಿ ಏನಾದ್ರು ಜಗಳ ಮಾಡಕತ್ತಂದ್ರೆ ಹೆಂಗಿರ್ಬೇಕಂದ್ರೆ, ಗಂಡ ಎನ್ನುವಂತವನು ಬೆಂಕಿ ಆದಾಗ ಹೆಂಡತಿ ಆದಂಥವ್ಳು ನೀರಾಗಬೇಕಂತ.
ಕೆಲವೊಂದು ಸಮಯದೊಳಗೆ ಹೆಂಡತಿ ಎನ್ನುವಂತಳು ಬೆಂಕಿ ಆದಾಗ ಗಂಡ ಎನ್ನುವಂತ ನೀರಾಗ್ಬೇಕಂತ. ಯಾಕ? ಬೆಂಕಿ ಅಂಜುದ ನೀರಿಗೆ, ಬೆಂಕಿ ಆರುದ ನೀರಿಗೆ. ಒಬ್ರು ಯಾರು ಜೋರ ಬ್ಯಾ ಮಾಡಕತ್ತಾರ ಅಂದ್ರೆ ಒಬ್ರು ಸಮಾಧಾನ ಇದ್ದು ಬಿಡ್ಬೇಕಂತ. ಅಕಸ್ಮಾತಾಗಿ ಗಂಡ ಮಾತಾಡಕತ್ತಂಬ ಅಂತ ತಿಳ್ಕೊಂಡು ನೀವು ಜೋರು ಮಾತಾಡದೆ, ನೀವು ಜೋರು ಮಾತಾಡಿದ್ರೆ ಅವನು ಮಾತಾಡಕ ಮನೆಯಿಂದ ಬೆಂಕಿ ಎತ್ತಿ ಹೋಗ್ಬಿಡ್ತೈತಿ. ಯಾಕೆ? ಒಬ್ರು ಯಾರು ಕೂಡ ಮೌನ ತಾಳಬೇಕಂತ ಕರೀತಾರಲ್ಲ, ಹಂಗ ಮಲ್ಲಮ್ಮ ತಾಯಿ ಮೌನವನ್ನ ತಾಳಿಲ್ಲ. ಪತಿಯಾಗಿರ್ತಕ್ಕಂಥ ಭರಮರೆಡ್ಡಿ ಏನೆಲ್ಲ ಹೇಳ್ತಾನೆ ಎಲ್ಲಕ್ಕೂ ಹೂ ಅನ್ಲ. ಅಂದ್ಕೊಳ್ಳಿ ಪತಿ ಅಂತಾನ, ಕರಿ ಅವನು ಯಾರವ? ಆ ಕಳ್ಳ ಐನೇರ್ ಯಾರವ? ಆ ಕಳ್ಳ ಮನುಷ್ಯ ಯಾರವ? ಕರಿ ಅವನ್ನ. ನನಗೆ ಗೊತ್ತಿರೋದಂಗ ಗುಡಿಸಲು ಇಲ್ಲಿ ತನಕ ನೀವು ಮಾತಾಡಿದ್ ಕೇಳೀನಿ, ಈಗ ಒಮ್ಮೆದ್ದು ಮಗಲೇ ಮಾಯದನ ಕರಿ ಅವನು ಅನ್ನೋದ್ರೊಳಗಾಗಿ ಆಶ್ಚರ್ಯ ಏನು ಅಂದ್ರೆ ಮಲ್ಲಮ್ಮ ತಾಯಿ ಅಂತಳ ನೆನಪಿರಲ್ರಿ, ಪತಿಯ ವ್ರತ ಧರ್ಮಕ್ಕ ಎಂದು ಕೂಡ ಕಳಂಕ ತರುವಂತ ಕೆಟ್ಟ ಕೆಲಸ ನಾ ಮಾಡಿಲ್ಲ, ಮಾಡೋದೂ ಇಲ್ಲ. ಗಂಡ ಹುಚ್ಚನ ಇರಲಿ, ಹುಂಬನ ಇರಲಿ, ಕುಡುಕನಾಗಿರ್ಲಿ, ದುಡಿಲಾದ ಇರಲಿ, ಹೆಣ್ಣಿಗೆ ಸರ್ವಸ್ವ ಯಾವುದು ಅಂತಂದ್ರ ಗಂಡನೇ ದೈವ ಅಂತ ಕರೀತಾರ, ಗಂಡನೇ ಸರ್ವಸ್ವ ಅಂತ ಕರೀತಾರ. ನಿಮ್ಮನ್ನ ನಂಬಿರ್ತಕ್ಕಂಥ ನಾನು ನಿಮಗೆ ಹೆಂಗ ಅಪವಾದ ತರಕ್ ಹೋಲ್ರಿ? ನಾ ಎಂದೂ ಕೂಡ ನಿಮ್ಗೆ ಕೆಟ್ಟ ಹೆಸರು ತರುವಂತ ಕೀರ್ತಿಯನ್ನ ನಾ ಎಂದೂ ಕೂಡ ಅಂತ ಕೆಲಸ ಮಾಡಿಲ್ಲ. ತವ್ರ ಮನೆಗೂ ಕೂಡ ಕೆಟ್ಟ ಹೆಸರು ತಂದಿಲ್ಲ, ಗಂಡನ ಮನೆ ಕೂಡ ಕೆಟ್ಟ ಹೆಸರು ತಂದಿಲ್ಲ. ಅಂತ ಉದ್ಯೋಗ ನಾ ಎಂದೂ ಕೂಡ ಮಾಡ್ಲಂದಾಗ ಹಂಗಾರೆ ಇಟ್ಟೊತ್ತಿನ ಮಟ್ಟ ಮಾತಾಡಿದೆವು ಯಾರವ? ನೀವಿಲ್ಲಿ ತನಕ ಮಾತಾಡಿದ ನಾ ಕೇಳಿನಿ, ಅವ ಯಾರವ ಕರಿ ಅನ್ನೋದ್ರೊಳಗಾಗಿ ಮಲ್ಲಮ್ಮ ತಾಯಿ ಅಂತಳಂತ ಬೇರೆ ಯಾರು ಅಲ್ರಿ, ಸಾಕ್ಷಾತ್ ನಾನು ನಂಬಿರ್ತಕ್ಕಂಥ ನನ್ನ ಒಡೆಯ ಶ್ರೀಗಿರಿ ಮಲ್ಲಯ್ಯ. ಕರಿಯವನು ಹೇಳಿದ ಅನ್ನೋದ್ರೊಳಗಾಗಿ, ಕರಿಯವನು ಹೇಳಿದ ಅನ್ನೋದ್ರೊಳಗಾಗಿ ಮಲ್ಲಮ್ಮ ತಾಯಿ ಅಂತಳಂತ, ಯಪ್ಪ ಹೇ ಶ್ರೀಗಿರಿ ಮಲ್ಲಯ್ಯ, ನಿನ್ನ ದಯದಿಂದ ಜನ್ಮವನ್ನ ತಾಳಿನಿ. ಕಾರಣ ನನಗೊಂದು ಸಮಯದೊಳಗೆ ಮಾತು ಕೊಟ್ಟಿದ್ದಿ, ನಿನಗೆ ಎಂಥ ಕಷ್ಟ ಬಂದರೂ ಕೂಡ, ಎಂಥ ದುಃಖ ಬಂದರೂ ಕೂಡ, ಏನೇ ಕಷ್ಟದ ಸಂದರ್ಭ ಬಂದರೂ ಕೂಡ ನಿನ್ನ ಜೊತೆಗೆ ನಾ ಇರ್ತೀನಿವಾ, ನಿನ್ನ ಹಿಂದೆ ನಾ ಇರ್ತೀನಿ ತಿಳ್ಕೊಂಡು ಹೇಳಿದ್ದಿ. ಈಗ ನನ್ನ ಪತಿವ್ರತ ಧರ್ಮಕ್ಕೆ ಕೆಟ್ಟ ಹೆಸರು ಬರಕತ್ತೈತಿ. ಕಾರಣ ಬೇರೆ ಯಾರಾದ್ರೂ ಸಂಶಯ ಪಟ್ರ ನಡಿತಿತ್ತ, ಹೋಗ್ಬಿಡ್ತಿತ್ತದು. ಮನ್ಯಾಗ ಅತ್ತೆ ಸಂಶಯ ಪಟ್ಟಳಂದ್ರೆ ಸಂಬಂಧ ಇಲ್ಲ, ಮಾವ ಸಂಶಯ ಪಟ್ಟ ಅಂದ್ರೆ ಸಂಬಂಧ ಇಲ್ಲ, ಅಕ್ಕ ತಂಗಿಯರ ಸಂಶಯ ಪಟ್ಟ ಸಂಬಂಧ ಇಲ್ಲ. ಆದ್ರೆ ಸ್ವತಃ 3 ಗಂಟು ತಾಳಿಯನ್ನು ಹಾಕಿರ್ತಕ್ಕಂಥ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ 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 ಅಂತ ತಿಳ್ಕೊಂಡ 3 ಗಂಟೆ ಹಾಕಿರ್ತಕ್ಕಂಥ ಗಂಡ ಆತ್ಮೀಯ ಸಂಶಯ ಪಟ್ಟನಂದ್ರ ಯಾರ ಮುಂದೆ ಹೇಳ್ಕೊಳ್ಳಿ ನನ್ನ ದುಃಖವನ್ನ, ಯಾರ ಮುಂದೆ ಹೇಳ್ಕೊಳ್ಳಿ ನನ್ನ ಕಷ್ಟವನ್ನ? ಕಾರಣ ನಾ ಈ ಮನೆತನಕ ಬಂದಿದ್ದ ಗಂಡನ ನಂಬಿ ಬಂದಿನಿ ವಿನಃ ಅತ್ತೆ ಮಾವ ಮೈದುನರನ್ನ ನಂಬಿ ಬಂದಿಲ್ಲ. ಏನು ಅಂತಂದ್ರ ಗಂಡನಿಗೆ ಸಂಶಯ ಬಂದ ಅಂತಂದ್ರ ಆ ಸಂಶಯವನ್ನು ಬಗೆಹರಿಸ್ಬೇಕಪ್ಪ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿ ಮಲ್ಲಮ್ಮ ತಾಯಿ ಒಂದು ಕ್ಷಣ ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಮಾಡಿದ್ರೆ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯ ಮಲ್ಲಮ್ಮನ ಗುಡಿಸಲದೊಳಗೆ ದರ್ಶನ ಕೊಟ್ಟಾನ. ಯಾವಾಗ ಗುಡಿಸಲದೊಳಗ ಅಡವಿಯೊಳಗ ಪತಿಯ ಸಂಶಯ ದೂರ ಆಗ್ಬೇಕಂತಕ್ಕಂಥ ಭಾವನೆಯಿಂದ ಶ್ರೀಗಿರಿ ಮಲ್ಲಯ್ಯ ನನ್ನ ಮಲ್ಲಮ್ಮ ತಾಯಿ ಏಕಚಿತ್ತದಿಂದ ಬೇಡಿಕೊಂಡಾಗ ಯಾವ ಧ್ವನಿಯನ್ನ ಕೇಳಿದ್ದ ಭರಮರೆಡ್ಡಿ ಆತನೇ ಸಾಕ್ಷಾತ್ ಶ್ರೀಗಿರಿ ಮಲ್ಲಯ್ಯ ದರ್ಶನವನ್ನು ಕೊಟ್ಟ. ಯಾವಾಗ ದರ್ಶನ ಕೊಟ್ಟ ತಕ್ಷಣ ಒಂದು ಕ್ಷಣ ಭರಮರೆಡ್ಡಿ ಗಾಬಾಗ್ಬಿಟ್ನಂತ. ಯಾರಿರ್ಬೋದಿವ? ಏನು ಆತನ ಎತ್ತರವಾಗಿರ್ತಕ್ಕಂಥ ಕಾಯ, ಏನು ಆತ ಜಟವನ್ನ ಬಿಟ್ಟಾನ, ಏನು ಆತನ ಶರೀರ, ತಿಳಿಯ ಬಟ್ಟೆಯ ದರ್ಶನ, ಕೈಯೊಳಗ ಜೋಳಿಗೆ, ಕೈಯೊಳಗ ಬೆತ್ತ, ಕಾಲೊಳಗ ಆವಿಗೆ ಧರಿಸಿರುವಂತ ವ್ಯಕ್ತಿ ಯಾರಿರಬಹುದ? ಈತನ ಕಳ್ಳ ಅದಾನೋ ಏನ ಕಳ್ಳ ಜಂಗಮ ಅದಾನೋ, ನಮ್ಮ ಅವ್ವ ಅಪ್ಪ ಹೇಳಿದ್ದ ಕರೆಯಿತು ಅಂತ ತಿಳ್ಕೊಂಡು ಒಂದು ಕ್ಷಣ ಗಾಬ ಆದಾಗ ಮಡದಿ ಮಲ್ಲಮ್ಮ ಅಂತಾಳಂತ ಇಲ್ಲಿಯ ತನಕ ನಾನು ಮಾತನಾಡಿದ್ದೆ. ಇವರೇ ಯಾರ ಅನ್ನೋದ್ರೊಳಗಾಗಿ ಶ್ರೀಗಿರಿ ಮಲ್ಲಯ್ಯ ಮಲ್ಲಮ್ಮ ತಾಯಿಯ ಭಕ್ತಿಗೆ ಮೆಚ್ಚಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯ ಅಂತಾನಂತ. ಮಲ್ಲಮ್ಮ ನಿನಗೆ ಏನು ವರ ಬೇಕ ಕೇಳ, ಕೊಟ್ಟು ಬಿಡ್ತೀನಿ. ಏನು ಬೇಕಾದ ಕೇಳ, ನೀ ಕೇಳಿದ ವರ ಇಲ್ಲ ಅನ್ನಂಗಿಲ್ಲ ಅಂತ ಶ್ರೀಗಿರಿ ಮಲ್ಲಯ್ಯ ಅಂದಾಗ ಯವ್ವ ನೆನಪಿರ್ಲಿ, ಮಲ್ಲಮ್ಮ ತಾಯಿ ಮನಸ್ಸು ಮಾಡಿದ್ರ ಸುಖ ವೈಭೋಗವನ್ನು ಬಯಸಬಹುದಾಗಿತ್ತ, ಅರಮನೆಯನ್ನು ಬಯಸಬಹುದಾಗಿತ್ತ, ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ಬಯಸಬಹುದಾಗಿತ್ತ. ಆದ್ರ ಮಲ್ಲಮ್ಮ ತಾಯಿ ಅದನ್ನು ಯಾವುದನ್ನು ಕೂಡ ಬಯಸಲಿಲ್ಲ. ಪತಿಗೆ ದರ್ಶನ ಕೊಡ್ತಾನ ಶ್ರೀಶೈಲ ಮಲ್ಲಯ್ಯ. ದರ್ಶನ ಕೊಟ್ಟಾಗ ಭರಮರೆಡ್ಡಿ ಅನ್ನಂತ ತಪ್ಪಾಗಿ ತಿಳ್ಕೊಂಡು ಬಿಟ್ಟೆ, ನಾನು ತಪ್ಪಾಗಿ ತಿಳ್ಕೊಂಡು ಬಿಟ್ಟೆ. ಯಪ್ಪ
ನನ್ನ ಹೆಂಡತಿಯಾಗಿರ್ತಕ್ಕಂಥ ಮಲ್ಲಮ್ಮನ ದಯದಿಂದ, ನನ್ನ ಹೆಂಡತಿಯಾಗಿರ್ತಕ್ಕಂಥ ಮಲ್ಲಮ್ಮನ ಭಕ್ತಿಯಿಂದ ನಿನ್ನ ದರ್ಶನ ಆಯ್ತಪ್ಪ, ನನ್ನ ಜೀವನ ಪಾವನ ಆಯ್ತು ಅಂತ ತಿಳ್ಕೊಂಡು ಬೇಡಿಕೊಂಡಾಗ ಅವಾಗ ಶ್ರೀಗಿರಿ ಮಲ್ಲಯ್ಯನಂತ ನೀನು ಏನು ಬೇಕು ಕೇಳಪ್ಪ, ವರ ಕೊಡ್ತೀನಿ ಅಂದ. ಮನಸ್ಸು ಮಾಡಿದ್ರೆ ಮಲ್ಲಮ್ಮ ತಾಯಿ ಗಂಡ ಚಲೋ ಆಗ್ಲಿ ಅಂತ ಬೇಡ್ಕೋಬೋದಾಗಿತ್ತ. ಇಲ್ಲ, ಯಾಕ ಇದ್ರಾಗ ನೀ ಬರ್ದೀಯ, ವರ ಕೊಟ್ಟಿಯಲ್ಲ. ನನ್ನ ಆಶೆ ಏನು ಅಂತಂದ್ರೆ ಇರುವ ತನಕ, ಈ ದೇಹದೊಳಗೆ ಜೀವ ಇರೋ ತನಕನೂ ಕೂಡ ಮುತ್ತೈದೆಯಾಗಿ ಬದುಕಬೇಕ, ಮುತ್ತೈದೆಯಾಗಿ ಮರಣ ಹೊಂದಬೇಕ, ನನಗೆ ಈತನೇ ಗಂಡನಾಗಿರಬೇಕ. ಇದನ್ನು ಬಿಟ್ಟರೆ ಇನ್ನೊಂದು ವರ ನನಗೆ ಏನೂ ಬೇಡ ಅಂದ್ಲು ಮಲ್ಲಮ್ಮ. ಏನೂ ಬೇಡ ಅಂದ್ಲು ಮಲ್ಲಮ್ಮ. ಶ್ರೀಗಿರಿ ಮಲ್ಲಯ್ಯ ತಥಾಸ್ತು ಅಂದ. ತಥಾಸ್ತು ಅಂದ ಯಾವಾಗ ಮಲ್ಲಯ್ಯ ಮಾಯ ಆದಾಗ ಬರಮರೆಡ್ಡಿ ಅನ್ನಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ, ಕ್ಷಮ ಮಾಡಂತ ತಿಳ್ಕೊಂಡು ಹೆಂಡತಿ ನಮಸ್ಕಾರ ಮಾಡಕ್ಕೆ ಹೋದಾಗ ಮಲ್ಲಮ್ಮ ತಾಯಿ ಅಂತಾಳೆ, ಎಷ್ಟೋ ಇದ್ರು ಕೂಡ ನೀವು ಪತಿದೇವ ಅಂತ ಕರೆದಾರ್ರಿ, ಹಂಗೆ ಮಾಡಬಾರ್ದ. ನಿಮ್ಮ ಪಾದ ಸೇವೆನ ನಾನು ಮಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ, ಇಲ್ಲ ತಪ್ಪು ತಿಳ್ಕೊಂಡಿದ್ದೆ, ಏನೆಲ್ಲ ವಿಚಾರ ಮಾಡಿದ್ದೆ, ಸರಿ ಆ ತಪ್ಪೆಲ್ಲ ದೂರ ಆಯ್ತು ಅಂತ ತಿಳ್ಕೊಂಡು ಮೊದಲ ಹೆಂಗಿದ್ದು ಹಂಗ ಆದ. ಹಂಗ ಇರ್ಬೇಕಾದ್ರೆ ಅವತ್ತಿನಿಂದ ಸಾಯು ತನಕನೂ ಕೂಡ ಮನೆಯೊಳಗ ಅವ್ವ ಇರಬಹುದ, ಅಣ್ಣನ ಹೆಂಡ್ರಿರ್ಬೋದ, ತಂಗಿರ್ಬೋದ, ಯಾರು ಏನು ಹೇಳಿದ್ರು ಕೂಡ ಈ ಕಿವಿಲೆ ಕೇಳಿ ಬಿಟ್ಟು ಬಿಡ್ತಿದ್ದ. ಬರಮರೆಡ್ಡಿ ಬಿಟ್ಟು ಬಿಡ್ತಿದ್ದ. ಹೆಂಡತಿ ಮ್ಯಾಗ ನಂಬಿಕೆ ಹುಟ್ಟಿದ್ದೆ.